ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಲೇ ಎದ್ದು ನಾನು ವೆಯ್ಟ್ ಲಾಸ್ಗೋಸ್ಕರ ವಾಕು, ಎಕ್ಸಸೈಜು ಹಾಗೂ ರನ್ನಿಂಗು ಮೂರನ್ನೂ ಗ್ರೌಂಡಲ್ಲೇ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಹಾಗಾಗಿ ಇವತ್ತು ನಾನು ಫೈಬರ್ಗೋಸ್ಕರ ಸೋರೆಕಾಯಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಹಿಂದಿನ ದಿನವೇ ಸೋರೆಕಾಯಿನ ತರಿಸ್ಕೊಂಡಿದ್ದೆ. ಈ ಸೋರೆಕಾಯಿ ಜ್ಯೂಸ್ಗೆ ಸೋರೆಕಾಯಿನ ಸಣ್ಣ ಸಣ್ಣದಾಗಿ ಪೀಸಸ್ಗಳು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಬೀಟ್ರೋಟು ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 4 ಕಡ್ಡಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊಂಡು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದು ಸ್ವಲ್ಪ ಈ ಕಲರ್ ಬಂದಿದೆ ಅಷ್ಟೇ, ಇನ್ನೇನೂ ಇಲ್ಲ. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ತುಂಬಾ ಈ ಥರ ಡಿಟಾಕ್ಸ್ ಡ್ರಿಂಕ್ನ ಡೈಲಿ ಮಾಡಿಕೊಂಡು ಕುಡಿತಾ ಇರ್ತೀನಿ. ಹಾಗಾಗಿ ಇವತ್ತು ಡಿಟಾಕ್ಸ್ ಡ್ರಿಂಕ್ ಬೇಡ ಅಂತ ಹೇಳಿ ಫೈಬರ್ಗೋಸ್ಕರ ಸೋರೆಕಾಯಿ ಜ್ಯೂಸ್ ತೆಗೆಯೋಣ 1 ವೀಕು ಅಂತ ಹೇಳಿ ಈ ಥರ ಜ್ಯೂಸನ್ನ ಮಾಡಿಕೊಂಡು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಕುಡಿತಾ ಇದ್ದೀವಿ. ಮತ್ತು ಇದಾದಮೇಲೆ ನೆಕ್ಸ್ಟು ಫ್ರೆಂಡ್ಸ್, ಇವತ್ತಿನ ತಿಂಡಿ ಬಿಸಿಬೇಳೆ ಬಾತು. ಯಾಕಪ್ಪ, ನನಗಿದು ತುಂಬ ಫೇವ್ರೆಟ್ ಡಿಶಸ್ ಅಂತಲೇ ಹೇಳ್ಬೋದು. ಬಿಸಿಬೇಳೆ ಬಾತು ಯಾಕೆ ತುಂಬ ಇಷ್ಟ ಅಂತ ಅಂದರೆ, ಇದಕ್ಕೆ ನಾನು ಯಾವಾಗ ಮಾಡಿದ್ರು ನಾಟಿ ಕಡಲೆಕಾಳು ಮತ್ತು ಕಾಬೂಲ್ ಕಡಲೆಕಾಳು, ಬಟಾಣಿ, ತರಕಾರಿ, ಹಾಗೆ ಕೊಬ್ಬರಿ ಪೀಸಸ್ಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ಇಷ್ಟನ್ನು ಹಾಕಿ, ಡ್ರೈ ಫ್ರೂಟ್ಸಲ್ಲಿ ಮಾಮೂಲಿ ಗೋಡಂಬಿ ಇಷ್ಟನ್ನು ಹಾಕಿ ನಾನು ಯಾವಾಗಲೂ ಬಿಸಿಬೇಳೆ ಬಾತನ್ನ ಮಾಡ್ತೀನಿ. ಹಾಗಾಗಿ ನನಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬಾ ಇಷ್ಟ ಆಗಿಬಿಡ್ತದೆ. ಮತ್ತು ಇದು ನನ್ನ ಡಯೆಟ್ಗೆ ಬ್ಯಾಲೆನ್ಸಿಂಗ್ ಫುಡ್ಡಾಗಿ ನನಗೆ ಇಷ್ಟ ಆಗುತ್ತೆ, ತೊಗೋಬೋದು ಅಂತ ಹೇಳಿ. ಹಾಗೆ ನಾನು ಇದನ್ನು 1 ಟೈಮ್ ಮಾತ್ರ ತಿನ್ನಲ್ಲ, ಮಧ್ಯಾಹ್ನ ಟೈಮು ಸಹ ತಿಂತೀನಿ. ಇನ್ನು ಇಷ್ಟು ನನಗೆ ಇವಾಗ ಜ್ಯೂಸು ಉಳಿದಿದೆ. ಯಾಕಂದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಅನ್ಕೋಬೋದಲ್ವ, ಹಾಗಾಗಿ ಇಲ್ಲ, ಯಾಕೆ ಸುಳ್ಳು ಹೇಳಕ್ಕೆ ಹೋಗಬೇಕು. ನೋಡಿ, ಈ ಥರ ನೀವು ಜ್ಯೂಸನ್ನ ಮಾಡಿಕೊಂಡು ಕುಡೀರಿ, ಸ್ವಲ್ಪ ಫೈಬರ್ ಅಂಶ ನಮ್ಮ ದೇಹಕ್ಕೆ ಹೋಗಿ ಸೇರುತ್ತೆ. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್, ಏನಪ್ಪ ಇಷ್ಟೇ ಮಾಡಿದಿರಲ್ಲ ಅಂತ ಅಂದ್ಕೋಬೇಡಿ. ನಾನು ಫೈನಲಾಗಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆಲ್ಲ ಹಾಕಿ ಇನ್ನು ನನ್ನ ಪಾಲಿಂದು ಉಳಿದಿರೋದು ಇಷ್ಟನ್ನು ತೋರಿಸ್ತಾ ಇದ್ದೀನಿ. ನಾನು ಇದನ್ನು 2 ಟೈಮು ಬ್ಯಾಲೆನ್ಸ್ ಮಾಡಬೇಕು. ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮು ತಿಂತೀನಿ. ನೋಡಿ, ಇಲ್ಲೇ ನಿಮಗೆ ಕಾಣಿಸ್ತಾ ಇರ್ಬೋದು ಕಾಬೂಲ್ ಕಡಲೆಕಾಳು ಎಷ್ಟೊಂದು ದಪ್ಪ ಕಾಣಿಸ್ತಿದೆ. ಲಕ್ಕಿ ಮತ್ತು ನಿಗಮ್ ಇಬ್ರಿಗೂ ಮಧ್ಯಾಹ್ನಕ್ಕೆ ಲಂಚ್ಗೆ ಇದನ್ನೇ ಪ್ಯಾಕ್ ಮಾಡಿದೆ, ಮಕ್ಕಳು ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ಹೇಳಿ ಅಷ್ಟೇ. ಇನ್ನು ಮಧ್ಯಾಹ್ನನೇ ಫ್ರೆಂಡ್ಸ್, ಮೀಶೋದಿಂದ ಒಂದು ಟಾಯ್ನ ಆರ್ಡ್ರ್ ಮಾಡಿದೆ, ಅದೇ ಟೆಡ್ಡಿ ಬಿಯರ್. ನನ್ನ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಈ ಥರ ಟೆಡ್ಡಿ ಬಿಯರ್ ಅಂದರೆ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ. ಲಕ್ಕಿ ಹತ್ರ ಆಲ್ರೆಡಿ 3-4 ಟೆಡ್ಡಿ ಬಿಯರ್ಸ್ ಇದೆ. ಆದರೂ ಅಮ್ಮ ನನಗೆ ಈ ಥರ ಟೆಡ್ಡಿ ಬಿಯರ್ಸ್ ಕೊಡ್ಸಮ್ಮ ಅಂತ ಅಂದ್ಲು. ಈ ಮೀಶೋದಲ್ಲಿ ನಾನು ಬೇರೆ ಏನಾದರೂ ಪ್ರಾಡಕ್ಟ್ ನೋಡಬೇಕಾದ್ರೆ ಕಾಣಿಸಿ, ಹಾಗಾಗಿ ನಾನು ಈ ಥರದೊಂದು ಟೆಡ್ಡಿ ಬಿಯರ್ನ ಅವಳಿಗೆ ಓಪನ್ ಮಾಡಪ್ಪ, ನಿನಗೆ ಖುಷಿಯಾಗುತ್ತೆ ಅಂತ ಹೇಳಿ ಅವಳ ಹತ್ರನೇ ಓಪನ್ ಮಾಡಿಸ್ತಾ ಇದ್ದೀನಿ. ಓಪನ್ ಮಾಡೀಗ. ಇಷ್ಟ ಆಯ್ತು ಪಾಪ, ಚೆನ್ನಾಗೈತೆ ನಿಂಗೆ? ಎಲ್ಲಿ? ಓ, ನಿನ್ನಷ್ಟುದ್ದಾನೆ ಐತೆ. ಎಲ್ಲ ತೋರಿಸಿ, ಹಿಂಗೆ ತೋರಿಸಿ. ಸೂಪರ್. ಲಕ್ಕಿ ಅಂತೂ ತುಂಬ ಖುಷಿನೇ ಆಗೋಗ್ಬಿಟ್ಲು ಫ್ರೆಂಡ್ಸ್. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಈ ಥರ ಕಡಲೆಕಾಯಿನ ಬೇಯಿಸಿದ್ದೀನಿ. ಇದು ಹೆಲ್ತಿಯಾಗಿರೋ ಅಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ನಿಮಗೆಲ್ಲ ಹೇಳೋ ಅವಶ್ಯಕತೆಯೇ ಇಲ್ಲ ಅಲ್ವಾ. ಹಾಗಾಗಿ ನೋಡಿ, ನಾನು ಮುಂಚೆನೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಬೆಂದಿಲ್ವಾ ಅಂತ. ಸ್ವಲ್ಪ ಉಪ್ಪು ಹಾಕಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದೆ. ಇನ್ನು ನಿಗಮು ಅಳ್ತಿದ್ದಾನೆ, ಯಾಕಂದರೆ ಹಾಲು ಬೇಡ ಕಣಮ್ಮ ಅಂತ ಅಂದ. ನಾನು ಇಲ್ಲ, ಕುಡಿಲೇಬೇಕು ಅಂತ ಫೋರ್ಸ್ ಮಾಡಿ ಕುಡಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅವನಿಗೂ ಕಡಲೆಕಾಯಿ ಕೊಟ್ಟೆ, ಕೆಳಗಡೆಗೆ ಬಪ್ಪ ಎಲ್ಲ ಒಟ್ಟಿಗೆ ತಿನ್ನೋಣ ಅಂತ ಹೇಳಿ ಈ ಥರ ತಿಂತಾ ಇದ್ದೀವಿ. ಸಂಜೆ ಸ್ನ್ಯಾಕ್ಸ್ಗೆ ಕಡಲೆಕಾಯಿ ನಾನು, ನಿಗಮು, ಲಕ್ಕಿ, ಲಕ್ಷ್ಮಿ ಎಲ್ಲ ತಿಂತಾ ಕೂತಿದ್ವಿ. ಮತ್ತು ಈ ಬುಟ್ಟಿ ತಿಂದಿರೋ ಸಿಪ್ಪೆನ ಹಾಕಕ್ಕೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಹಿಂದಿನ ದಿನ ನಾಟಿ ಕೋಳಿ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ಇನ್ನು ಇಷ್ಟು ಪೀಸಸ್ಗಳು ಉಳ್ಕೊಬಿಟ್ಟಿದ್ದಾವೆ, ಯಾರೂ ಕಣ್ಣಾಕ್ಬೇಡಿ, ಎಲ್ಲರೂ ಬನ್ನಿ ನಮ್ಮನೆ ಊಟಕ್ಕೆ ಅಂತ ಹೇಳ್ತಾ ಇದ್ದೀನಿ. ಇದೇನಪ್ಪ ಇಷ್ಟೆಷ್ಟು ಚಿಕನ್ ತೊಗೊಂಡು ಬನ್ನಿ ಅಂತ ಕರಿತಾ ಇದ್ದೀರಾ ಅಂತ ಅಂದ್ಕೊಬೇಡಿ, ನನಗೆ ಗೊತ್ತು ನೀವು ಬರೋಲ್ಲ ಅಂತ ಹೇಳಿ, ಹಾಗಾಗಿ ಸುಮ್ಮನೆ ಫಾರ್ಮಾಲಿಟೀಸ್ಗೋಸ್ಕರ ಕರೆದೆ ಅಷ್ಟೇ. ನಾನು ನೆಕ್ಸ್ಟು ಫ್ರೆಂಡ್ಸ್
ಲಕ್ಕಿ ಫ್ರೆಂಡ್ಸ್, ಯಾವ ವಿಡಿಯೋ ನೋಡಿದ್ಲೋ ಗೊತ್ತಿಲ್ಲ, ನನಗೂ ಅಮ್ಮ ಬೀಟ್ರೋಟ್ ಲಿಫ್ಟಿಕ್ ಮಾಡಿಕೊಡು, ಮಕ್ಳಿಗೆಲ್ಲ ಬೀಟ್ರೋಟ್ ಲಿಫ್ಟಿಕ್ ಮಾಡಿಕೊಡ್ತಾರಂತಲ್ಲ, ನನ್ನ ಫ್ರೆಂಡು ಹೇಳಿದ್ಲು. ನಾನು ಯಾವ ವಿಡಿಯೋನೂ ನೋಡಿಲ್ಲ ಕಣಮ್ಮ ಅಂತ ಅಂದ್ಲು. ಯಾರು ಇವಾಗ ಮಕ್ಳಿಗೆ ಬೀಟ್ರೋಟ್ ಲಿಫ್ಟಿಕ್ ಮಾಡಿಕೊಡ್ತಾರೆ, ಹೇಗೆ ಮಾಡೋದು ಅಂತ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ನನಗೊಂದು ಐಡಿಯಾ ಹೊಳಿತು. ಹಾಗಾಗಿ ಬೀಟ್ರೋಟ್ನ ರಸ ತೊಗೊಂಡು ಸ್ವಲ್ಪ ಕುದಿಸ್ಬಿಟ್ಟು ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ದೆ ನೋಡಿ. ಇವಾಗ ನನಗೆ ಆವಾಗ ವೀಡಿಯೋ ಮಾಡೋದು ಮರ್ತೋಯ್ತು. ಮತ್ತು ನೆಕ್ಸ್ಟ್ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕಿ ಗಟ್ಟಿ ಮಾಡಿಕೊಂಡು ಈ ಥರ ಒಂದು ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಇದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ, ಸ್ವಲ್ಪ ದಿನವರೆಗೆ ಇರುತ್ತೆ. ಇದರಲ್ಲಿ ಏನು ಕೆಮಿಕಲ್ ಇಲ್ವಾ, ಹಾಗಾಗಿ ಮಕ್ಕಳು ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ. ಫ್ರೆಂಡ್ಸ್, ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಹೋಮ್ ಮೇಡ್ ಲಿಫ್ಟಿಕ್ ಫಾರ್ ಬೇಬೀಸ್. ಹಾಗೆ ಅಮ್ಮಂದಿರು ಸಹ ಯೂಸ್ ಮಾಡ್ಬೋದು ಡೈಲಿ. ನನಗೆ ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಕಾಣಿಸ್ತಿದೆ ಅಲ್ವಾ, ಇದು ಸ್ವಲ್ಪ ಕಾಣಿಸ್ಬಾರ್ದು ಅಂತಲೇ ಹೇಳಿ ಮಾಡಿದ್ದೀನಿ ನೋಡಿ. ಎಷ್ಟು ರೆಡ್ಡಿಶಾಗಿ ಕಾಣಿಸ್ತಿದೆ ಅಂತ, ಮತ್ತು ಚೆನ್ನಾಗೂ ಕಾಣಿಸುತ್ತೆ. ಇದು ಒಮ್ಮೆ ಟ್ರೈ ಮಾಡಿ ನೀವು, ನಾನು ಹೇಳಿದ್ದೀನಿ ಅಲ್ಲ ಇಂಗ್ರೀಡಿಯೆಂಟ್ಸ್ ಆ ಥರ ಇರ್ಬೋದು. ಫ್ರೆಂಡ್ಸ್, ನನ್ನ ಕೂದಲು ಲಕ್ಕಿ ಬಾಣಂತನದಲ್ಲಿ ಸ್ವಲ್ಪ ಉದ್ದಾಗಿತ್ತು, ಬರ್ತಾ ಬರ್ತಾ ತುಂಬ ಬುಂಡೆನೇ ಕಾಣಿಸೋ ಥರ ತೆಳ್ಳಗಾಗ್ಬಿಟ್ಟಿದೆ. ಬಿಕಾಸ್ ನೋಡಿ ಈ ಥರ ಆಗ್ಬಿಟ್ಟಿದೆ. ಅದಕ್ಕೆ ಈ ಸ್ಕಾಲ್ಪ್ ಮಧ್ಯಕ್ಕೆಲ್ಲ ನೋಡಿ, ಇಲ್ಲಿ ತುಂಬ ಬೇಬಿ ಹೇರ್ಸ್ಗಳು ಆಗ್ಬಿಟ್ಟಿದ್ದಾವೆ. ಮತ್ತು ಈ ಥರ ನನ್ನ ಕೂದಲುಗಳಿವೆ ನೋಡಿ, ಇಲ್ಲಿ ಇಷ್ಟು ಕೂದಲುಗಳಿವೆ ನೋಡಿ, ಇಲ್ಲಿ ಸಣ್ಣ 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 ಕೂದಲುಗಳು. ಹಾಗಾಗಿ ನೋಡಿ, ಇಲ್ಲಿ ಈ ಥರದೊಂದು ಕ್ಲಿಪ್ಪು ಸಹ ಯೂಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದೇನಪ್ಪ ಹಿಂಗೆ ಬಂದುಬಿಡ್ತಾರಲ್ಲ ಅಂತ ಹೇಳಿ ನಾನು ಸ್ವಲ್ಪ ಇವಾಗ ಸ್ನಾನ ಮಾಡಿ ಬರ್ಗೂದ್ಲು ಅಂತ ಹೇಳ್ತೀವಲ್ಲ, ಆಗಿರೋದ್ರಿಂದ ಮತ್ತು ಕರ್ಲಿ ಆಗಿರೋದ್ರಿಂದ ಇಷ್ಟು ಸ್ವಲ್ಪ ದಪ್ಪವಾಗಿ ಕಾಣಿಸ್ತಿದೆ. ಇದಕ್ಕೆ ಡಾಕ್ಟ್ರಿಗೆ ತೋರಿಸೋದಕ್ಕೆ ನೋಡಿ, ಇಲ್ಲಿ ಎಷ್ಟೊಂದು ಟ್ಯಾಬ್ಲೆಟ್ಟು ಬರ್ಕೊಟ್ಟಿದ್ದಾರೆ, ಮತ್ತು ತಲೆಗೆ ಹಾಕ್ಕೊಳ್ಳೋಕ್ಕೆ ಹೇರ್ ಸಿರಮ್ಮನ್ನು ಬರ್ಕೊಟ್ಟಿದ್ದಾರೆ. ಇದು ಬಂದು ಟ್ಯಾಬ್ಲೆಟ್ಟು, ಇದು ಡೈಲಿ ಒಂದೊಂದು ಯಾವಾಗಲಾದರೂ ತೊಗೋಬೋದಂತೆ. ಇನ್ನು ಇದು ಬಂದು ವೀಕ್ಲಿ ಒಂದು, ಇದರಲ್ಲಿ ಒಳಗಡೆ ಇರೋದು 4 ಟ್ಯಾಬ್ಲೆಟು. ಇದು 4 ಟ್ಯಾಬ್ಲೆಟ್ಗೆ 136 ರೂಪಾಯಿ ಫ್ರೆಂಡ್ಸ್. ಇನ್ನು ಇದು ನೋಡಿ, ಇಷ್ಟು ಟ್ಯಾಬ್ಲೆಟ್ಗೆ 641 ರೂಪಾಯಿ ಫ್ರೆಂಡ್ಸ್ ಈ ಟ್ಯಾಬ್ಲೆಟ್ಗೆ. ಮತ್ತು ಹಾಗೆ ಒಂದು ಹೇರ್ ಸಿರಮ್ ಅಲ್ಲ, ಅದೇನೋ ಇದು ಔಷಧಿ ಥರ ಅಂತ ಅಂದರು. ಇದೊಂದು ಹೇರ್ ಸಿರಮ್ ಕೊಟ್ಟಿದ್ದಾರೆ. ಇದನ್ನು ನೈಟು ಹಚ್ಚಿ ಬೆಳಗ್ಗೆ ಹೇರ್ ವಾಶ್ ಮಾಡಬೇಕಂತೆ. ಆದರೂ 2 ಇಯರ್ಸ್ ಯೂಸ್ ಮಾಡಬೇಕಂತೆ, ಆಮೇಲಂತೆ ಗ್ರೋತ್ ಆಗೋದು ಹೇರು. ಈಗ 2 ಇಯರ್ಸ್. ಇದೊಂದು ಆಯಿಲ್ಗೆ 855 ಫ್ರೆಂಡ್ಸ್, ಟೋಟಲ್ 855. ಆ ಥರ ಟ್ಯಾಬ್ಲೆಟ್ ಎಲ್ಲ ಸೇರಿ ಎಷ್ಟೊಂದು ಅಮೌಂಟ್ ಆಯಿತು ಅಲ್ವಾ. ನಾನು ಅನ್ಕೋತೀನಿ ಕೆಮಿಕಲ್ ಟ್ಯಾಬ್ಲೆಟ್ ಯಾಕೆ ಕುಡಿಬೇಕು, ಇರೋಂಥ ನೈಜವಾಗಿರೋಂಥ ಊಟನೇ ತಿನ್ಕೊಂಡಿದ್ರೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಲ್ವಾ. ಆದರೂ ನೋಡೋಣ, ಇದೊಂದು ಸಿರಮ್ ಹಾಕಿ ಅಂತ ಹೇಳಿ ಇದೊಂದು ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ನಂದೊಂಚೂರು ಹೇರ್ ಗ್ರೋತ್ ಆಗಲಿ ಅಂತ ನೀವೆಲ್ಲ ನನಗೆ ಆಶೀರ್ವಾದ ಮಾಡಿ. ಹಾಗೆ ಸ್ವಲ್ಪ ಕೂದಲು ಬೆಳೀಲಿ, ಮತ್ತು ಉದ್ರೋಗೋದು ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ಗ್ರೋತ್ ಆಗೇ ಆಗುತ್ತಲ್ವಾ. ಏನಂತೀರಾ ಫ್ರೆಂಡ್ಸ್? ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಇಷ್ಟಾಗಿತ್ತು ಫ್ರೆಂಡ್ಸ್ ಇಂದಿನ ಬ್ಲಾಗ್. ನೆಕ್ಸ್ಟ್ ಸಿಗೋಣ ಹೊಸ ಬ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.